MLA ಆಗ್ಯಾರ ಅಂತ ಹೇಳಿದರೆ, ಒಬ್ಬರು MP ಆಗ್ಯಾರ ಅಂತ ಹೇಳಿದರೆ, ಅವರು ಮರಿ ಮಕ್ಕಳು ತಿನ್ನೋವಷ್ಟು ಆಸ್ತಿ ಮಾಡ್ತಾರೆ. ಹೌದಾ? ಯಾರಿಂದ? ನಿಜವಾಗ್ಲೂ ಈ ಮಹಾತಾಯಿಗೆ ಒಂದು ಬಿಗ್ ವೋಟ್ ಹಾಕಿ ಸಲ್ಯೂಟ್ ಕಳಿಸಿದಂಥ ಹೇಳಬೇಕು. ಇವ್ರ ಜನ ಜ್ಞಾನಕ್ಕೆ ಬೀದಿಗೆ ಒಂದು ಬಿದ್ದು ನಮಸ್ಕಾರ. ಊಟ ಇರ್ಲಾರ್ದಂಗೆ ಸಾಯಕತ್ತಾರ ಸ್ಮಶಾನ ಕಾರ್ಮಿಕರು, ಒಂಟಿ ಹೆಣ್ಣುಮಕ್ಕಳು, ದೇವದಾಸಿ ಹೆಣ್ಮಕ್ಳು. ಮತ್ತು ಇವ್ರಿಗೆಲ್ಲ ಯಾವಾಗ ತಿಳುವಳಿಕೆ, ಯಾವ ರೀತಿಯಲ್ಲಿ ತಿಳುವಳಿಕೆ? ಇವ್ರು ಮಾತ್ರ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಸ್ಕೊಂಡು ಐಷಾರಾಮಿ ಜೀವನ ಮಾಡಬೇಕು. ಇವ್ರು ವೋಟ್ ಹಾಕಿ ಕಳಿಸಿದಂಥ ಜನ ಬೀದಾಗಿರ್ಬೇಕಾ? ಇವರು ದೊಡ್ಡ ದೊಡ್ಡ ಶ್ರೀಮಂತರಿಗೆ ನೀವು ಜಿಂದಲ್ ಅಂತ ಫ್ಯಾಕ್ಟ್ರಿಗೆ 13,000 ಎಕರೆ ಭೂಮಿಯನ್ನು ಲೀಸ್ ಕೊಡ್ತೀರಿ, ₹1 1 ಎಕರೆ. ನಮಗೆ ಯಾಕೆ 5 ಎಕರೆ ಭೂಮಿ ಕೊಡಲ್ಲ ನೀವು? ಯಾಕೆ ದೊಡ್ಡವರಿಗೆ ಕರೆದು ಭೂಮಿ ಕೊಡ್ತೀರಿ, ನೀರು ಕೊಡ್ತೀರಿ, ಕರೆಂಟ್ ಕೊಡ್ತೀರಿ? ನಮಗೆ ಯಾಕೆ? ನಾವು ಕೆಲಸ ಮಾಡೋಕ್ಕೆ ನಾವು ಇನ್ನೊಬ್ಬರದಲ್ಲಿ ಅನುಭವ ಐತಿ. ನಮಗೆ ವ್ಯವಸಾಯ ಮಾಡಿ ನಮಗೆ ಅನುಭವ ಐತಿ. ನಮಗೆ ಯಾವ ಕಾಲದಲ್ಲಿ ಯಾವ ಬೀಜ ಬಿತ್ತಬೇಕು, ಯಾವ ಬೆಳೆ ಕಟಾವು ಮಾಡಬೇಕು, ಅದೆಲ್ಲದೂ ಕೂಡ ನಮ್ಗೆ ಅನುಭವ ಐತಿ. ನಾವೆಲ್ಲ ಕೂಡ ಶ್ರೀಮಂತರ ಹೊಲದಲ್ಲಿ ಕೆಲಸ ಮಾಡಿದ್ದೀವಿ.